ನಮಸ್ಕಾರ. ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ ವೈರಿ ರಾಷ್ಟ್ರ ಪಾಕಿಸ್ತಾನ ಮತ್ತದರ ಮಿತ್ರ ರಾಷ್ಟ್ರಗಳಿಗೀಗ ದುಸ್ವಪ್ನವಾಗಿದೆ. ಬ್ರಹ್ಮೋಸ್ ದಾಳಿಗೆ ಪಾಕ್ನ 11 ಏರ್ ಬೇಸ್ಗಳು ಧ್ವಂಸ ಆಗಿಬಿಟ್ಟಿವೆ. ಪಾಕ್ನ ಮೇಡ್ ಇನ್ ಚೀನಾ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಛಿದ್ರ ಆಗಿದೆ. ಬ್ರಹ್ಮೋಸ್ನ ಶಕ್ತಿ ಸಾಮರ್ಥ್ಯ ಇಡೀ ಜಗತ್ತನ್ನು ಅಚ್ಚರಿಗೊಳಿಸಿದೆ. ಬ್ರಹ್ಮೋಸ್ ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ. ಬ್ರಹ್ಮೋಸ್ನ ವೇಗ ಇದೆಯಲ್ಲ 3 ಮ್ಯಾಕ್ ಅಂದರೆ ಗಂಟೆಗೆ ಸುಮಾರು 3700 ಕಿಲೋಮೀಟರ್ ವೇಗದಲ್ಲಿ ನುಗ್ಗುತ್ತೆ. ಬ್ರಹ್ಮೋಸ್ನ ವ್ಯಾಪ್ತಿ 600 ಕಿಲೋಮೀಟರ್ ವರೆಗೆ ಇರುತ್ತೆ. ಬ್ರಹ್ಮೋಸ್ ಪಾಕಿಸ್ತಾನವನ್ನ ಹೆಚ್ಚು ಹೆದರಿಸುವಂತಹ ಭಾರತದ ಆಯುಧ. ಪಂಜಾಬ್ನ ಅಮೃತ್ಸರದಿಂದ ಲಾಹೋರ್ ಎಷ್ಟಿದೆ? 55 ಕಿಲೋಮೀಟರ್ ದೂರ ಇದೆ. ಬ್ರಹ್ಮೋಸ್ ಕ್ಷಿಪಣಿಯ ವೇಗ ಪರಿಗಣಿಸಿದ್ರೆ ಅದು ಬಹಳ ವೇಗವಾಗಿ ದಾಳಿ ಮಾಡುತ್ತೆ ಅಂತಂದ್ರೆ ಲಾಹೋರನ್ನ 72 ಸೆಕೆಂಡ್ಗಿಂತ ಕಡಿಮೆ ಅವಧಿಯಲ್ಲಿ ಗುರಿಯಿಟ್ಟು ಹೊಡೆದುರುಳಿಸುವಂತಹ ಸಾಮರ್ಥ್ಯ ಬ್ರಹ್ಮೋಸ್ಗಿದೆ. ಇನ್ನು ಅಮೃತ್ಸರದಿಂದ ಇಸ್ಲಾಮಾಬಾದ್ ನಡುವೆ 287 ಕಿಲೋಮೀಟರ್ ದೂರ ಇರೋದು. ಬ್ರಹ್ಮೋಸ್ 5 ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿಯೇ ಪಾಕ್ನ ರಾಜಧಾನಿ ಇಸ್ಲಾಮಾಬಾದನ್ನ ನಾಶ ಮಾಡಿಬಿಡಬಹುದು. ಹಾಗೆ ಗುಜರಾತ್ನ ಭುಜ್ನಿಂದ ಕರಾಚಿಗಿರುವಂತಹ ಒಟ್ಟು ದೂರ ಎಷ್ಟು? 325 ಕಿಲೋಮೀಟರ್. ಆ ಗುರಿಯನ್ನು ತಲುಪೋದಕ್ಕೆ ಬ್ರಹ್ಮೋಸ್ಗೆ ಬೇಕಾಗೋದೆಷ್ಟು? ಕೇವಲ 5ರಿಂದ 6 ನಿಮಿಷ ಅಷ್ಟೇ. ಭಾರತದ ಎದುರು ಪಾಕಿಸ್ತಾನ ಈಗ ಮಂಡಿಯೂರಿದೆ. ಕದನ ವಿರಾಮದ ನೆಪ ಒಡ್ಡಿ ಸೋಲಿನ ಸುಳಿಯಿಂದ ಸದ್ಯಕ್ಕಂತೂ ಬಚಾವಾಗಿದೆ. ಆಪರೇಷನ್ ಸಿಂಧೂರ ಇಡೀ ಜಗತ್ತಿನ ನಿದ್ದೆಗೆಡಿಸಿದೆ. ಅದರಲ್ಲೂ ಆಪರೇಷನ್ಗೆ ವಿಜಯ ದೊರಕಿಸಿಕೊಡುವಲ್ಲಿ ಈ ಬ್ರಹ್ಮೋಸ್ ಕ್ಷಿಪಣಿ ಇದೆಯಲ್ಲ ಅದರ ಪಾತ್ರ ಬಹಳ ದೊಡ್ಡದು. ಹಾಗಾಗಿನೇ ಈ ವಿಜಯದ ಬಳಿಕ ಈ ಕ್ಷಿಪಣಿಗೆ ಬ್ರಹ್ಮೋಸ್ಗೆ ಭರ್ಜರಿ ಡಿಮ್ಯಾಂಡ್. 17 ದೇಶಗಳು ಬ್ರಹ್ಮೋಸ್ ಖರೀದಿಗೆ ಮಾತುಕತೆ ನಡೆಸ್ತಾ ಇರೋದು. ಈಗಾಗಲೇ ಫಿಲಿಪೈನ್ಸ್ ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿಸಿದೆ. ಅಂದರೆ ಭಾರತ 2022ರಲ್ಲೇ ಫಿಲಿಪೈನ್ಸ್ಗೆ ಬ್ರಹ್ಮೋಸನ್ನು ಮಾರಾಟ ಮಾಡ್ತು. ಫಿಲಿಪೈನ್ಸ್ನೊಂದಿಗೆ $375 ಮಿಲಿಯನ್ ಒಪ್ಪಂದ ಮಾಡಿಕೊಳ್ತು. ಥೈಲ್ಯಾಂಡ್, ಸಿಂಗಪೂರ್, ಬ್ರೂನಿ, ಈಜಿಪ್ಟ್, ಸೌದಿ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್, ಒಮನ್, ಬ್ರೆಜಿಲ್, ಚಿಲಿ ಹೀಗೆ ಹಲವು ದೇಶಗಳು ಬ್ರಹ್ಮೋಸ್ ಖರೀದಿಗೆ ಆಸಕ್ತಿ ತೋರಿಸ್ತಾ ಇವೆ, ಮಾತುಕತೆ ನಡೆಸ್ತಾ ಇವೆ. ಇಂಡೋನೇಷ್ಯಾದೊಂದಿಗೆ ಅಂತಿಮ ಹಂತದ ಮಾತುಕತೆಯಾಗಿದೆ. $450 ಮಿಲಿಯನ್ ಒಪ್ಪಂದದ ಬಗ್ಗೆ ಚರ್ಚೆಯಾಗ್ತಾ ಇದೆ. ವಿಯೆಟ್ನಾಂ $700 ಮಿಲಿಯನ್ ಒಪ್ಪಂದ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಭಾರತದ ಜೊತೆಗೆ ವಿಯೆಟ್ನಾಂ ಒಪ್ಪಂದದ ಬಗ್ಗೆ ಮಾತುಕತೆಯಾಗ್ತಾ ಇದೆ. ಮಲೇಷ್ಯಾ ದೇಶ ಕೂಡ ಖರೀದಿಗೆ ಆಸಕ್ತಿ ತೋರ್ತಾ ಇದೆ. ಬ್ರಹ್ಮೋಸ್ಗಾಗಿ ದೃಢೀಕೃತ ಒಪ್ಪಂದ ಮಾಡಿಕೊಂಡಿರೋದು ಈವರೆಗೆ ಏಕೈಕ ದೇಶ ಅದು ಫಿಲಿಪೈನ್ಸ್. ಆದರೆ ಉಳಿದ ದೇಶಗಳು ಇನ್ನಷ್ಟೇ ಈಗ ಮುಂದೆ ಅಡಿ ಇಡ್ತಾ ಇವೆ. 2022ರಲ್ಲಿ ಫಿಲಿಪೈನ್ಸ್ ಕರಾವಳಿ ಪಡೆಗೆ 3 ಡಿಫೆನ್ಸ್ ಬ್ಯಾಟರಿಗಳನ್ನು ಸರಬರಾಜು ಮಾಡೋದಕ್ಕೆ ಗುತ್ತಿಗೆ ಪಡೆಯಲಾಯಿತು. ಒಂದೊಂದು ಬ್ಯಾಟರಿಯಲ್ಲೂ 16 ಕ್ಷಿಪಣಿ ಇರುತ್ತೆ. ಈಗಾಗಲೇ 1 ಡಿಫೆನ್ಸ್ ಬ್ಯಾಟರಿಯನ್ನು ಭಾರತ ಫಿಲಿಪೈನ್ಸ್ಗೆ ಕೊಟ್ಟಿದೆ. ಹಾಗಾದರೆ ಮತ್ತಷ್ಟು ದೇಶಗಳೇನು ಆಸಕ್ತಿ ತೋರ್ತಾ ಇವೆಯಲ್ಲ ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ, ಅದ್ರ ಬಗ್ಗೆ ನಾನು ಇನ್ನಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ನಾವು ನೋಡ್ತಾ ಹೋಗೋಣ. ಆಗ್ನೇಯ ಏಷ್ಯನ್ ದೇಶಗಳು ಯಾವುದು ಈ ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಆಸಕ್ತಿ ತೋರಿಸ್ತಾ ಇರೋದು? ಇಂಡೋನೇಷ್ಯಾ, ವಿಯೆಟ್ನಾಂ, ಮಲೇಷ್ಯಾ, ಥೈಲ್ಯಾಂಡ್, ಸಿಂಗಪೂರ್, ಬ್ರೂನೆ. ಅಷ್ಟೇ ಅಲ್ಲ, ಅಮೆರಿಕನ್ ದೇಶಗಳಿವೆಯಲ್ಲ ಬ್ರೆಜಿಲ್, ಚಿಲಿ ಮತ್ತು ಅರ್ಜೆಂಟಿನಾ, ಅವಕ್ಕೂ ಆಸಕ್ತಿ ಇದೆ. ವೆನೆಜುವೆಲಾ ಕೂಡ ಆಸಕ್ತಿ ತೋರಿಸ್ತಾ ಇದೆ. ಹಾಗೆ ಮಿಡ್ಲ್ ಈಸ್ಟರ್ನ್ ಕಂಟ್ರಿಗಳಿವೆಯಲ್ಲ, ಮಧ್ಯಪ್ರಾಚ್ಯ ದೇಶಗಳು, ಸೌದಿ ಅರೇಬಿಯಾ, ಕತಾರ್, ಒಮನ್, UAE, ಈಜಿಪ್ಟ್. ಅಷ್ಟೇ ಯಾಕೆ, ದಕ್ಷಿಣ ಆಫ್ರಿಕಾ ಮತ್ತು ಬಲ್ಗೇರಿಯಾ ಕೂಡ ಇದರ ಬಗ್ಗೆ ಆಸಕ್ತಿ ತೋರ್ತಾ ಇದೆ. ಬಹಳ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇಲ್ಲಿದೆ. ಈ ಮೇಲಿನ ಪಟ್ಟಿ ನಾವು ನೋಡ್ತಾ ಇದ್ದೀವಲ್ಲ, ಹೆಚ್ಚಿನವು ಅಮೆರಿಕ ಅಥವಾ ಚೀನಾದ ಸಮೀಪ ಇರುವಂತಹ ದೇಶಗಳು ಬ್ರಹ್ಮೋಸ್ ಕ್ಷಿಪಣಿಗೆ ಆಸಕ್ತಿ ತೋರ್ತಾ ಇರೋದು. ಇದು ಬಹಳ ಕುತೂಹಲದ ಸಂಗತಿ. ವಿಯೆಟ್ನಾಂ ದೇಶ ತನ್ನ ಭೂಸೇನೆ ಮತ್ತು ನೌಕಾಸೇನೆಗೆ ಬ್ರಹ್ಮೋಸ್ ಕ್ಷಿಪಣಿ ಪಡೆಯೋದಕ್ಕೆ $700 ಮಿಲಿಯನ್ ಒಪ್ಪಂದವನ್ನು ಮಾಡ್ಕೊಳ್ತಾ ಇದೆ. ಇಂಡೋನೇಷ್ಯಾ ದೇಶ ಹೊಸ ಆವೃತ್ತಿಯ ಬ್ರಹ್ಮೋಸ್ ಕ್ಷಿಪಣಿಗಾಗಿ $300 ಮಿಲಿಯನ್ ಡೀಲನ್ನು ಕುದುರಿಸ್ತಾ ಇದೆ. ಹೀಗಾಗಿ ಈಗಾಗಲೇ ಮೇ 11ರಂದು ಲಕ್ನೋನ ಉತ್ತರ ಪ್ರದೇಶ ರಕ್ಷಣಾ ಕೈಗಾರಿಕಾ ಕಾರಿಡಾರ್ನಲ್ಲಿ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯ ಉತ್ಪಾದನಾ ಘಟಕವನ್ನು ಉದ್ಘಾಟನೆ ಮಾಡಲಾಗಿದೆ. 80ರಿಂದ 100 ಬ್ರಹ್ಮೋಸ್ ಕ್ಷಿಪಣಿಗಳನ್ನು ತಯಾರಿಸೋದಕ್ಕೆ ಈ ಘಟಕವನ್ನು ನಿರ್ಮಿಸಲಾಗಿದೆ. $300 ಕೋಟಿ ವೆಚ್ಚದಲ್ಲಿ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಘಟಕ ನಿರ್ಮಾಣ ಆಗಿದೆ. ಇದು 290ರಿಂದ 400 ಕಿಲೋಮೀಟರ್ ವ್ಯಾಪ್ತಿಯ ಮ್ಯಾಕ್ 2.8 ಗರಿಷ್ಠ ವೇಗದಲ್ಲಿ ಹಾರುವಂತಹ ಸಾಮರ್ಥ್ಯ. ಅದರ ಸಾಮರ್ಥ್ಯದ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನೀಡಿದ್ವಿ. ನಿಖರ ದಾಳಿಯ ಆಯುಧ ಇದು. ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ DRDO ಹಾಗೆ ರಷ್ಯಾದ NPO ಮಷಿನೋಸ್ಟ್ರಿಯೋನಿಯಾ ಇದರ ನಡುವಿನ ಜಂಟಿ ಉದ್ಯಮ ಬ್ರಹ್ಮೋಸ್ ಏರೋಸ್ಪೇಸ್ ಅಭಿವೃದ್ಧಿಪಡಿಸಿದಂತಹ ಈ ಕ್ಷಿಪಣಿಯನ್ನು ಭೂಮಿ, ಸಮುದ್ರ ಅಥವಾ ಗಾಳಿಯಿಂದ ಉಡಾಯಿಸಬಹುದು.
ಲಕ್ನೋನಲ್ಲಿ ಹೊಸದಾಗಿ ಸ್ಥಾಪಿಸಲಾದಂತಹ ಈ ಏರೋಸ್ಪೇಸ್ ಇಂಟಿಗ್ರೇಷನ್ ಮತ್ತು ಟೆಸ್ಟಿಂಗ್ ಫೆಸಿಲಿಟಿಯಿಂದ ವಾರ್ಷಿಕವಾಗಿ 80ರಿಂದ 100 ಬ್ರಹ್ಮೋಸ್ ಕ್ಷಿಪಣಿಗಳನ್ನು ತಯಾರಿಸಲಾಗುತ್ತೆ. ಜೊತೆಗೆ ಈ ಘಟಕ ಪ್ರತಿ ವರ್ಷ 100ರಿಂದ 150 ಮುಂದಿನ ಪೀಳಿಗೆಯ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಉತ್ಪಾದಿಸುವಂತಹ ಗುರಿ ಹೊಂದಿದೆ ಅಂತ ತಿಳಿದು ಬರ್ತಾ ಇದೆ. ಮುಂದಿನ ಪೀಳಿಗೆಯ ಆವೃತ್ತಿಯಲ್ಲಿ ಹಲವು ನವೀಕರಣ ಸ್ಪೆಷಲೈಸೇಷನ್ ಕೂಡ ಮಾಡಲಾಗುತ್ತೆ. ಅದರ ತೂಕ ಪ್ರಸ್ತುತ 2900 ಕಿಲೋಗ್ರಾಂನಿಂದ 1290 ಕಿಲೋಗ್ರಾಂಗಳವರೆಗೆ ಇಳಿಸಲಾಗಿದೆ. 300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದಾಳಿ ಮಾಡುವಂತಹ ಸಾಮರ್ಥ್ಯ ಹೊಂದಿತ್ತು. ಈಗ ಉತ್ಪಾದನಾ ಘಟಕ 2018ರ ಜಾಗತಿಕ ಹೂಡಿಕೆದಾರರ ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ಏನು ಘೋಷಣೆ ಮಾಡಿದ್ರು ನರೇಂದ್ರ ಮೋದಿ, ರಕ್ಷಣಾ ಕೈಗಾರಿಕಾ ಕಾರಿಡಾರ್ ಉಪಕ್ರಮದ ಪ್ರಮುಖ ಭಾಗ ಆಗಿದೆ. 2021ರಲ್ಲಿ ಇದಕ್ಕೆ ಅಡಿಪಾಯ ಹಾಕಲಾಯಿತು. ಭಾರತ ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದಂತಹ ಧ್ವನಿಯ ವೇಗಕ್ಕಿಂತ 3 ಪಟ್ಟು ಹೆಚ್ಚು ವೇಗವನ್ನು ಹೊಂದಿರುವಂತಹ ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಂತಲೂ ಕೂಡ ಈ ಬ್ರಹ್ಮೋಸ್ ಅನ್ನ ಪರಿಗಣಿಸಲಾಗುತ್ತೆ. ಯಾಕಂದ್ರೆ ಭೂಮಿ ಹಡಗುಗಳ ಮೇಲೆ ದಾಳಿ ಮಾಡೋ ಸಾಮರ್ಥ್ಯನ ಇದು ಹೊಂದಿದೆ. ಆಗಲೇ ನಾವು ಅದರ ಬಗ್ಗೆ ವ್ಯಾಪ್ತಿ, ಹೇಗೆ ಎತ್ತರಕ್ಕೆ ಹಾರಬಲ್ಲದು ಎಲ್ಲವನ್ನ ನೋಡಿದ್ವಿ. ಇಷ್ಟು ಪ್ರಬಲವಾದಂತಹ ಕ್ಷಿಪಣಿ ವಿಶ್ವದಲ್ಲಿ ಮತ್ತೊಂದಿಲ್ಲ. ಇದು ಭಾರತೀಯ ಸೇನೆಯ 3 ವಿಭಾಗ ಅಂದರೆ ಸೇನೆ, ಭೂಸೇನೆ, ನೌಕಾಪಡೆ, ವಾಯುಪಡೆ ಎಲ್ಲದಕ್ಕೂ ಇದು ಅಗ್ರ ಅಸ್ತ್ರ ಆಗಿದೆ. ಒಂದೇ ಸೂಪರ್ಸಾನಿಕ್ ಕ್ಷಿಪಣಿಯನ್ನ ಸೇನಾಪಡೆಯ 3 ವಿಭಾಗ ಹೊಂದಿರುವಂತಹ ವಿಶ್ವದ ಏಕೈಕ ದೇಶ ಅದು ಭಾರತದ ಬ್ರಹ್ಮಾಸ್ತ್ರ ಈ ಬ್ರಹ್ಮೋಸ್.